ಏ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ನೇತ್ರ. ನಾನು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಏನಂದರೆ ಸಾರಿ ಹಾಕ್ಕೊಂಡು ಮಿಂಚ್ತಾ ಇದ್ದೇನೆ ಗುರು. ಏನಪ್ಪ ಅಂತ ಅಂದರೆ ಇವತ್ತು ನನಗೊಂದು ಮದುವೆಗೆ ಹೋಗಲಿಕ್ಕಿದೆ. ಸೊ ಹಾಗಾಗಿ ಇಷ್ಟು ಬ್ಲೂ ಕಲರ್ ಸಾರಿಯಲ್ಲಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೇನೆ. ಸೊ ನನ್ನ ಜೊತೆ ನನ್ನ ಕೊಲೀಗ್ಸ್ ಕೆಲಸ ಮಾಡುವವರು ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಮದುವೆ ನಮ್ಮ ಕೊಲೀಗ್ನವ್ರದ್ದೇ. ಹಾಗಾಗಿ ಸೊ ಮದುವೆಯಲ್ಲಿ ಏನು ಅಂತ ಹೇಳ್ತೇನೆ, ಬನ್ನಿ ಫಾಲೋ ಮಾಡಿ ನನ್ನನ್ನು. ಸೊ ಹಾಗೆ ಹೋಗ್ತಾ ಕೆಲವು ಫೋಟೋಸ್ ವೀಡಿಯೋಸ್ನ ತೆಗಿತಾ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ಬಸ್ಸಲ್ಲಿ ಕೂತ್ಕೊಂಡ್ವಿ. ಸೊ ನಮಗೆ ಆ್ಯಕ್ಚುಲಿ ವೆಹಿಕಲ್ ಇತ್ತು, ಬಟ್ ತುಂಬ ಜನ ಇರೋದ್ರಿಂದ ಸೊ ನಾವು ಬಸ್ಸಲ್ಲೇ ಹೋಗ್ತೀವಿ. ಆಮೇಲೆ ನಮ್ಗೆ ಇಷ್ಟು ಟೈಮ್ ಹೋಗ್ಬಿಟ್ಟು ರಿಟರ್ನ್ ಬರಬೇಕಿತ್ತು. ಹಾಗಾಗಿ ನಾವು ಬಸ್ಸಲ್ಲಿ ಹೋಗಿತ್ತು. ಅಲ್ಲಿಂದ ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ಮದುವೆ ಎಲ್ಲಿ ಅಂತ ಅಂದ್ಕೊಂಡಿದ್ದೀರ ಗುರು? ಅಡ್ಯಾರ್ ಗಾರ್ಡನ್, ನಮ್ಮ ಸಹ್ಯಾದ್ರಿ ಕಾಲೇಜ್ನ ಆಪೋಸಿಟ್ ಇರುವಂಥ ಅಡ್ಯಾರ್ ಗಾರ್ಡನಲ್ಲಿ. ನಾನೀಗ ಹಾಲಲ್ಲಿ ಹೇಳ್ತಾ ಇರೋದು. ಮಿನಿಮಮ್ 1,000 ಜನ ಕೂತ್ಕೊಳ್ಳುವಷ್ಟು ಸ್ಪೇಸ್ ಇದೆ, ಅಷ್ಟು ದೊಡ್ಡ ಹಾಲ್. ಇನ್ನು ಹೊರಗಡೆ ಏನಾದರೂ ಸೆಟ್ ಹಾಕಿದರೆ ಹೇಳೋದೇ ಬೇಡ, ಅಷ್ಟು ಜನ ಬೇಕಿದ್ದರೂ 2,000 ಜನ ಅಷ್ಟು ಕೂತ್ಕೊಳ್ಬೋದು. ಸೊ ಇದು ಎಂಟ್ರೆನ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಆಗಿತ್ತು. ಸೊ ಎಂಟ್ರೆನ್ಸ್ ಅವರ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟದು ಫೋಟೋ ಒಂದು ಹಾಕಿದ್ರು. ಆಮೇಲೆ ನಾವು ಒಳಗಡೆ ಹೋಗ್ತಾ ಇದ್ದಾಗೇ ಸಮ್ಮರ್ ಟೈಮ್ ಅಲ್ವಾ, ಸೊ ಹಾಗಾಗಿ ಜ್ಯೂಸ್ ಕೊಡ್ತಾಯಿತ್ತು, ಕಲ್ಲಂಗಡಿ ಜ್ಯೂಸ್. ಸೊ ನಮ್ಮ ಫ್ರೆಂಡ್ ಬಂದು ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಿತ್ತು. ಸೊ ಅಲ್ಲಿಂದ ಎಂಟ್ರೆನ್ಸ್ ಇದು. ಸೊ ಒಳಗಡೆ ಹೋಗಬೇಕಾದ್ರೂ ಜಸ್ಟ್ ಅಂದರೆ ನಾವು ಹೋಗಿದ್ದ ಟೈಮ್ ಎಷ್ಟು ಕರೆಕ್ಟಾಗಿತ್ತು ಅಂದರೆ ಆಗಷ್ಟೇ ಮದುವೆ ಮಕ್ಕಳದ್ದು ಎಂಟ್ರಿ ಆಗಿತ್ತು ಹಾಲ್ ಒಳಗಡೆ. ಸೊ ಅವ್ರಿಗೆ ಚೆಂಡೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು. ಸೊ ಅದರದ್ದೊಂದು ಝಲಕ್ಕಿದೆ ನೋಡ್ಕೊಂಡಲ್ಲ. ಸೊ ಅದಾದಮೇಲೆ ಮದುಮಕ್ಕಳನ್ನು ಸ್ಟೇಜ್ ಮೇಲೆ, ಅಂದರೆ ಇನ್ನೇನು ಫೋಟೋಶೂಟ್ಗೆಲ್ಲ ವಿಶ್ ಮಾಡಲಿಕ್ಕೆ ಬರ್ತಾರಲ್ಲ, ತುಂಬ ಹೊತ್ತು ಕಾಯಿಸಬಾರ್ದಂತ ಸೊ ಡೈರೆಕ್ಟ್ ಸ್ಟೇಜ್ಗೆ ಕರ್ಕೊಂಡು ಹೋದರು. ಚೆಂಡೆ ಬಟ್ ಇನ್ನೂ ಆಗ್ತಾನೆ ಇತ್ತು ನೋಡಿ. ಅದಾದಮೇಲೆ ನಾನು ಆಗಲೇ ಹೇಳಿದಾಗ ನಮಗೆ ರಿಟರ್ನ್ ಹೋಗಬೇಕಿತ್ತು, ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ರಿಟರ್ನ್ ಹೋಗಬೇಕಿತ್ತು. ಹಾಗಾಗಿ ಲೈನ್ ಅಂತೂ ಸಿಕ್ಕಾಪಟ್ಟೆ ಉದ್ದ ಇತ್ತು. ಆ ಲೈನಲ್ಲಿ ನಿಂತ್ಕೊಂಡು ಫೋಟೋ ತೆಗೆದು ನಾವು ತಂದಿರೋ ಗಿಫ್ಟ್ನ ಅವ್ರಿಗೆ ಕೊಟ್ಟು ಊಟ ಮಾಡಿ ಹೋಗುವಷ್ಟು ಟೈಮ್ ನಮ್ಮ ಹತ್ರ ಇರಲಿಲ್ಲ. ಹಾಗಾಗಿ ನಾವು ಶಾರ್ಟ್ಕಟ್ಟಲ್ಲಿ ಈ ಸೈಡಿಂದ, ಅಂದರೆ ಇನ್ನೊಂದು ಸೈಡಲ್ಲ ಅದು ಲೈನ್, ಓಕೆ, ಶಾರ್ಟ್ಕಟ್ಟಿಂದ ಹೋಗಿ ಎಲ್ಲರೂ ಹೋಗಿ ಫೋಟೋ ತೆಗೆದು ವಿಶ್ ಮಾಡಿ ಬಂದ್ವಿ. ಸೊ ಇನ್ನೂ ಬರ್ತಾಯಿದ್ರು ನಮ್ಮ ಕೆಲಸದಿಂದ ನೋಡಿ, ಎಂಟ್ರಿ ಆಗ್ತಾ ಇದ್ದಾರೆ ತುಂಬ ಜನ. ನಾವೇ ಆ್ಯಕ್ಚುಲಿ ನಮ್ಮ ಸ್ಟೋರ್ನಲ್ಲಿ 70-80 ಪೀಪಲ್ಸ್ ಇದ್ವಿ ಆ್ಯಕ್ಚುಲಿ. ಸೊ ಎಲ್ಲರೂ ಬರ್ತಾಯಿದ್ರು, ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸಿ ವಿಶ್ ಎಲ್ಲ ಮಾಡಿ. ನನಗೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರ ಏನು ಹೇಳ್ತಾಯಿದ್ರು, ಡ್ರೆಸ್ಸಿಂಗ್ ಸ್ಟೈಲ್, ಅವರ ಮೇಕಪ್, ಆಮೇಲೆ ಆ ಡೆಕೋರೇಷನ್ ಎಲ್ಲ ಒಂಥರ ಸಖತ್ತಾಗಿ ಕಾಣ್ತಿತ್ತು. ಅದಾದಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದು ಊಟದ ಕಡೆಗೆ. ಸೊ ಈಗ ಇಲ್ಲಿ ನೋಡ್ತಿರೋದು ವೆಜ್, ಸೊ ನಮಗೆ ನಾನ್ ವೆಜ್ ಬೇರೆ ಸೈಡ್ ಇತ್ತು. ಸೊ ಇಲ್ಲಿ ಬಂದ್ವಿ. ಎಷ್ಟು ವೆರೈಟೀಸ್ ಇತ್ತು ಅಂದರೆ, ನಾನ್ ವೆಜ್ಜಲ್ಲಿ ಚಿಕನಲ್ಲಿ 3-4 ಐಟಮ್ಸ್ ಇತ್ತು. ಆಮೇಲೆ ಒಂದು ರೋಟಿ ಇತ್ತು, ದೋಸೆ ಇತ್ತು, ಅಂಜಲ್ ಫಿಶ್ ಫ್ರೈ ಸಮಥಿಂಗ್ ಅದು ಒಂದಿತ್ತು. ಆಮೇಲೆ ಆಗ ಹೇಳಿದಾಗೆ ಚಿಕನಲ್ಲಿ 3-4 ವೆರೈಟೀಸ್ ಇತ್ತು. ಮಿನಿಮಮ್ ಅಂದರೆ ನಾನು ಕೇಳಿರೋ ಪ್ರಕಾರ, ಅಷ್ಟು ಕನ್ಫರ್ಮ್ ಇಲ್ಲ, ಒಂದು ಪ್ಲೇಟ್ ಊಟಕ್ಕೆ 1,000 ರೂಪೀಸ್ ಅವ್ರು ಪೇ ಮಾಡಿದ್ದಾರೆ. ಒಂದು ಪ್ಲೇಟ್ ಊಟಕ್ಕೆ ಥಿಂಕ್ ಮಾಡಿ ಎಷ್ಟು ವೆರೈಟೀಸ್ ಇತ್ತು ಅಂತ ಅಲ್ಲಿ. ಅದರಲ್ಲಿ ನಾವು ಎಷ್ಟೋ ವೆರೈಟಿ ಫುಡ್ನ ನಾವು ಟ್ರೈಯೇ ಮಾಡಲಿಲ್ಲ. ಓಕೆ, ಊಟ ಆದಮೇಲೆ ಅಲ್ಲಿಂದ ಲೈಮ್ ಸೋಡಾ ಮತ್ತು ಪುದೀನ 2 ಫ್ಲೇವರ್ಸ್ ಇತ್ತು. ನಾನು ಅದರಲ್ಲಿ ಪುದೀನ ಫ್ಲೇವರ್ ತೊಗೊಂಡೆ. ಸೊ ಲೈವಲ್ಲಿ ಅಲ್ಲೇ ನಮಗೆ ಮಾಡಿ ಕೊಡ್ತಾಯಿದ್ರು ಯಾವುದು ಬೇಕು ಅದನ್ನು. ತುಂಬ ಖುಷಿ ಆಯಿತು ನನಗೆ. ಅದಾದಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದು ಮದುವೆಯಲ್ಲಿ ಇದು ಕಸ್ಟರ್ಡ್ನ ಕೊಡ್ತಾಯಿದ್ರು. ನಾನು ತುಂಬ ಮದುವೆ ಹೋಗಲಿ, ಬಟ್ ಇಲ್ಲಿಯೂ ಇದನ್ನು ತಿಂದಿರಲಿಲ್ಲ. ಅಂದರೆ ನಾರ್ಮಲ್ ನಾನು ಬೇರೆ ಕಡೆ ಅಂಗಡಿಗಳೆಲ್ಲ ತಿಂದಿದ್ದೇನೆ, ಬಟ್ ಮದುವೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಹಾಕ್ಬೋದು. ಸಖತ್ತಾಗಿತ್ತು ಟೇಸ್ಟ್. ತುಂಬ ಜನಕ್ಕೆ ಇಷ್ಟ ಆಗಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಯಿತು. ಇದು ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿಂದ ಕಸ್ಟರ್ಡ್ನ ತಿಂದು ನೆಕ್ಸ್ಟ್ ನಾನು ಹೋಗಿದ್ದು ಫೇವ್ರೆಟ್ ಸಮ್ಮರ್ ಟೈಮಲ್ಲಿ ಎಲ್ಲರಿಗೂ ಐಸ್ ಕ್ರೀಮ್ ಕಡೆ. ಸೊ ಪ್ಲೇನ್ ವೆನಿಲಾ ಐಸ್ ಕ್ರೀಮ್ ಇತ್ತು. ಸೊ ಜಸ್ಟ್ ಐಸ್ ಕ್ರೀಮ್ ಬೇಕಾದರೆ ಐಸ್ ಕ್ರೀಮ್ ತಿನ್ಬೋದು, ಬೇಡ ಅಂತ ಹೇಳಿದರೆ ಅದ್ರ ಮೇಲೆ ಫ್ರೂಟ್ಸ್ ಹಾಕಿ ಕೊಡ್ತಾರೆ, ಮಿಕ್ಸ್ಡ್ ಫ್ರೂಟ್ಸ್ ಆ್ಯಕ್ಚುಲಿ. ಅದರಲ್ಲಿ ಯಾವ ಥರದ್ದು ಪೈನಾಪಲ್, ಗ್ರೇಪ್ಸ್, ಆ್ಯಪಲ್, ಆಮೇಲೆ
ವಾಟರ್ಮೆಲನ್, ತುಂಬ ಫ್ರೂಟ್, ಪಪಾಯ ಇತ್ತು, ತುಂಬ ಫ್ರೂಟ್ನ ಕಟ್ ಮಾಡಿ ಮೇಲ್ಗಡೆ ಮಿಕ್ಸ್ಡ್ ಫ್ರೂಟ್ನ ವೆನಿಲಾ ಐಸ್ ಕ್ರೀಮ್ನ ಮೇಲೆ ಹಾಕಿ ಕೊಡ್ತಾಯಿತ್ತು. ಅದಾದಮೇಲೆ ನನ್ನ ಫೇವ್ರೇಟ್ ಬನ್ನಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನಂತ ನೀವೇ ನೋಡಿ. ಏನಪ್ಪ ಅಂದರೆ ಬೀಡಾ, ಓಕೆ, ಪಾನ್ ಬೀಡಾ ಕೊಡ್ತಾಯಿದ್ರು. ನನಗೆ ತುಂಬ ಇಷ್ಟ. ಎಲ್ಲ ಊಟ ಆದಮೇಲೆ ಕರೆಕ್ಟಾಗಿ ಜೀರ್ಣ ಆಗಬೇಕಂದ್ರೆ ಅದನ್ನು ತಿನ್ನಲೇಬೇಕು. ಸಖತ್ತಾಗಿತ್ತು ಟೇಸ್ಟ್, ನಂಗೆ ತುಂಬ ಇಷ್ಟ ಆಯಿತು. ಇನ್ನೇನಾಯಿತು, ಇನ್ನು ಹೊರಡೋದು ನಾವು. ಈಗ ಇಲ್ಲಿ ನೋಡ್ತಿದ್ದಿರಲ್ಲ, ಇದು ಸೆಟ್ ಏನಿದೆ, ಇದು ಹೊರಗಡೆ ಸೆಟ್ ಮಿನಿಮಮ್ 2-3,000 ಅಷ್ಟು ಕವರ್ ಆಗುವಂಥ ಪ್ಲೇಸ್ ಇದು. ಹೊರಗಡೆ ಬೇಕಿದ್ರೆ ಇವೆಂಟ್ ಮಾಡೋದಿದ್ರೆ ಆ ಪ್ಲೇಸಲ್ಲಿ ಬೇಕಿದ್ರೆ ಸ್ಟೇಜ್ ಹಾಕಿ ಮಾಡ್ಬೋದು. ಬ್ರೋ, ಹೇಗೆ ಆಯಿತು? It was a good experience. After a long time, I'm coming for a Hindu's wedding. Yeah. We come this side, as a vehicle coming behind. So basically, this wedding took place in Ajir Garden. It was such a amazing. The food also was very good, nicely arranged. And we had some pan, and we had some ice cream, And along with custard. some salad. Then we had some custard also. Veg then and non-vegetarian is there, huh? both also were there. Veg also were there, non-veg also was there. And a lot of crowd was very big. See here, bro. The crowd was very big, and we enjoyed the Minimum, Diksha's how many wedding. people is there? 1,000, right? 1,000 to 2,000, I think so. Because Yeah. still there are people coming, we can see. Okay. ಇವರು ಸ್ವಲ್ಪ ಇಂಗ್ಲಿಷ್. ಸೊ ಅಡ್ಡೆ ಗಾರ್ಡನಲ್ಲಿ ಮದುವೆ ಇತ್ತು. ಇವಳು ಫಸ್ಟ್ ಟೈಮ್ ಬರೋದು ಹಿಂದೂ ಮದುವೆಗೆ. ಸೊ ಸಕ್ಕದಿತ್ತು. ನಿಮ್ಗೆ ಎಂತಾದ್ರು ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಇಲ್ಲೇ ಮಾಡಿ ಸಹಿತ ನೋಡಿ. ಬ್ಯಾಕ್ಗ್ರೌಂಡ್ ನೋಡಿ ಹೇಗುಂಟು. ಬ್ಯಾಕ್ಗ್ರೌಂಡ್ ಇಸ್ ವೆರಿ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಹೇಗೆ ಕಾಣ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.